ಅವರು ಮಾಜಿ ಸಚಿವರು ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿ ಇರ್ತಾರೆ. ಪ್ರಚಾರ ಇಲ್ಲ ಅಂದ್ರೆ ಅವರಿಗೆ ನಿದ್ರೆನೆ ಬರೋದಿಲ್ಲ. ಸರ್ಕಾರದ ಗೋಮಾಳ ಜಮೀನು ಉಳಿಸುತ್ತೇನೆಂದು ಹೊರಟು ಪೊಲೀಸರಿಗೆ ಆವಾಜ್ ಹಾಕಿದ್ದ ಆ ಮಾಜಿ ಸಚಿವರದ್ದು ಡಬಲ್ ಸ್ಟ್ಯಾಂಡ್ ಹೋರಾಟ. ಅಷ್ಟಕ್ಕೂ ಯಾರು ಆ ಮಾಜಿ ಸಚಿವರು, ಅವರ ಡಬಲ್ ಸ್ಟ್ಯಾಂಡ್ ಏನು, ಇಲ್ಲಿದೆ ನೋಡಿ. ಅಂದು ಆ ಜಾಗದಲ್ಲಿ ಜವಳಿ ಪಾರ್ಕ್ ಪ್ರಸ್ತಾವನೆ ಸಲ್ಲಿಸಿದ್ದ ರೇಣುಕಾಚಾರ್ಯ. ಇಂದು ಆ ಜಾಗದಲ್ಲಿ ಸೋಲಾರ್ ಪಾರ್ಕ್ ವಿರೋಧ, ರೈತ ಪರ ಎಂಬ ನಾಟಕ. ಡಬಲ್ ಸ್ಟ್ಯಾಂಡ್ ರೇಣು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ. ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕಿನ ಅರಬಗಟ್ಟೆ ಗ್ರಾಮದ ಸರ್ಕಾರಿ ಗೋಮಾಳ ಜಾಗದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಬೇಕೆಂಬ ಸರ್ಕಾರದ ಪ್ರಸ್ತಾವನೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಗೋಮಾಳ ಜಾಗ ಇರುವುದು ರೈತರು ಜಾನುವಾರುಗಳನ್ನು ಮೇಯಿಸಲು. ರೈತರಿಗಾಗಿ ಮೀಸಲಿಟ್ಟ ಜಾಗದಲ್ಲಿ ಸರ್ಕಾರ ಯಾವುದೇ ಪ್ರಾಜೆಕ್ಟ್ ಮಾಡಬಾರದು ಎಂದು ಗಂಟಲು ಹರಿದುಕೊಂಡು ಪ್ರತಿಭಟನೆ ಮಾಡಿದ್ದರು. ಅಷ್ಟೇ ಅಲ್ಲ, ಸ್ಥಳದಲ್ಲಿದ್ದ ಪೊಲೀಸರ ಮೇಲೂ ಗುಟುರಿದ್ದರು. ಆದರೆ ಇದೇ ಎಂಪಿ ರೇಣುಕಾಚಾರ್ಯ ಬಿಎಸ್ ಯಡಿಯೂರಪ್ಪ ಅವರ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದಾಗ ಇದೇ ಅರಬಗಟ್ಟೆ ಗ್ರಾಮದ ಸರ್ವೆ ನಂಬರ್ 103 ಹಾಗೂ 115ರಲ್ಲಿ 20 ಎಕರೆ ಸರ್ಕಾರಿ ಗೋಮಾಳ ಲಭ್ಯವಿರುತ್ತದೆ. ಅಲ್ಲಿ ಜವಳಿ ಪಾರ್ಕ್ ಮಾಡಬೇಕೆಂದು 2022 ಮಾರ್ಚ್ 7ರಂದು ಅಂದಿನ ಜವಳಿ ಮತ್ತು ಸಕ್ಕರೆ ಸಚಿವರಾಗಿದ್ದ ಶಂಕರ ವಿ ಪಾಟೀಲ್ ಮುನೇಕೊಪ್ಪ ಅವರಿಗೆ ಪತ್ರ ಬರೆದಿದ್ದರು. ಅಂದು ಸಚಿವರಾಗಿದ್ದ ಮುನೇಕೊಪ್ಪ ಅವರು ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಸರ್ಕಾರದ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದರು. ಆದರೆ ಇಂದು ಅದೇ ರೇಣುಕಾಚಾರ್ಯ ಸರ್ಕಾರಿ ಜಾಗ ಉಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಿ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ. ಅಧಿಕಾರಿಗಳು ಕಳ್ತಂದ ಭೂಮಿ ಮಂಜೂರು ಮಾಡಿರೋದು ಪ್ರಧಾನಮಂತ್ರಿ ಸ್ಕೀಮ್ ಅಷ್ಟೇ. ಇದು ಪ್ರಧಾನಮಂತ್ರಿ ಸ್ಕೀಮ್. ಇದು ಪ್ರಧಾನಮಂತ್ರಿ ಈ ಭೂಮಿ ಕೊಡ ಅಂತ ಹೇಳಿದ್ರ ಜನರಿಗೆ ಪ್ರಧಾನಮಂತ್ರಿ ಹೆಸರು ಹೇಳ್ತೀರಿ. ನಿಮಗೆ ಮಾತಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಹೆಸರು ಕೇಳ್ತೀರಿ ನೀವು? ಪ್ರಧಾನಮಂತ್ರಿ ಹೆಸರು ಕೇಳ್ತೀರಿ? ಭೂಮಿ ಮಂಜೂರು ಮಾಡಿ ನೀವು ಆಯ್ಕೆ ಮಾಡಿದ್ರೆ ನೀವಲ್ಲ. ಈ ಭೂಮಿ ಅವ್ರ ಪ್ರಧಾನಮಂತ್ರಿಗೆ ಗೊತ್ತಾ? ಪ್ರಧಾನಮಂತ್ರಿಗಳು ಸ್ಕೀಮ್ ಅಷ್ಟೇ. ಸೋಲಾರ್ ಬಜೆಟ್ ಅಲ್ಲಿ ಸ್ಕೀಮ್ ಅಷ್ಟೇ. ಇದು ಪ್ರಧಾನಮಂತ್ರಿಗಳು ಈ ಭೂಮಿ ಮಂಜೂರು ಮಾಡಿಲ್ಲ. ಭೂಮಿ ಮಂಜೂರು ಮಾಡಿದ್ದು ಡಿಸಿ ಎಸಿ ತಹಸೀಲ್ದಾರ್ ಎಲ್ಲ ಬುಕ್ ಆಗಿ RIV ಅಂದ್ರೆ ರಿಪೋರ್ಟ್ ಹಾಕಿ ನೀವು ಮಾಡಿದ್ದು ಇಲಾಖೆಯವರು. ಪ್ರಧಾನಮಂತ್ರಿ ಹೆಸರು ಕೇಳ್ತೀರಿ? ಅವ್ರು ಈ ಭೂಮಿ ಮಂಜೂರು ಮಾಡಿದಾರ? ಯಾರು ಮಂಜೂರು ಮಾಡಿದ್ದಾರು? ಕಂದಾಯ ಇಲಾಖೆ. ನೀವು ಪ್ರಧಾನಮಂತ್ರಿ ಹೆಸರು ಹೇಳ್ತೀರಿ? ನೀವು ಆಟ ಆಡ್ತೀರಿ? ಎಷ್ಟು ದುಡ್ಡು ಕೊಡ್ತೀರಿ ನಿಮ್ಗೆಲ್ಲ? ಅವನು ಸರ್ಕಾರಿ ಭೂಮಿ 39 ಎಕರೆ ಕೊಡ್ತಿಲ್ಲ. ಎಷ್ಟು ದುಡ್ಡು ಕೊಡ್ತಾನೆ ನಿಮ್ಗೆಲ್ಲ? ಅವನು ದುಡ್ಡು ಐತೆ ಅಂತ ಖರೀದಿ ಮಾಡಕ್ ಕೊಡ್ತಾನೆ ಯಾವನವನು? ನಾವು ಅದಕ್ಕೆ ಬೆಳಗ್ಗೆ ಏನ್ ಹೇಳ್ತೀವಿ ಎಸ್ ಸಿ ಸಾಹೇಬ್ರಿಗೆ, ಇವತ್ತು ಊರ ಜನ ಯಾವ ಸಾಹೇಬ್ ಮಾಡ್ತೀನಿ? ಯಾರಿಗೆ ಮಾತಾಡ್ತೀನಿ ನೀನು? ಎಲ್ಲವೂ ದುಡ್ಡಿ ಮಾರಾಟ ಮಾಡಿ ಫಸ್ಟ್ ಖಾಲಿ ಮಾಡ್ಸಿ ಹೇಳ್ತೀನಿ. ಖಾಲಿ ಮಾಡ್ಸಕ್ ಆಗಲ್ಲ, ಜನ ತರ್ಬೇಕ. ಈ ಖಾಲಿ ಮಾಡ್ಸಿಗ ಯಾರ ಮಾತಾಡ್ತೀನಿ? ಯಾವ ಸಾಹೇಬ್? ಏನೋ ಅಫ್ಸರ್ ಎಲ್ಲ ದುಡ್ಡು ತಿಂದೆಲ್ಲ ಗೊತ್ತಿದ್ದೀನಿ. ಮಾಡಿ ನೋಡಿ, ನಿಮಗೆ ತಾಕತ್ತಿದ್ದು ನೋಡ್ತೀನಿ ನಾನು. ಅರಬಗಟ್ಟೆ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಜವಳಿ ಪಾರ್ಕ್ ಮಾಡುವಂತೆ ಅಂದಿನ ಸಚಿವರಿಗೆ ಒತ್ತಾಯಿಸಿದ್ದ ಎಂಪಿ ರೇಣುಕಾಚಾರ್ಯ ಇಂದು ಪ್ರಸ್ತಾವಿತ ಯೋಜನೆಗೆ ಅಡ್ಡಿಪಡಿಸುತ್ತಿದ್ದಾರೆ. ರೇಣುಕಾಚಾರ್ಯ ಅವರದ್ದು ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಬಣ್ಣ ಎಂದು ಹೊನ್ನಳ್ಳಿ ಮತದಾರರೇ ಸಾಮಾಜಿಕ ಜಾಲತಾಣದಲ್ಲಿ ರೇಣುಕಾಚಾರ್ಯ ಅವರು ಬರೆದಿದ್ದ ಪತ್ರ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಸದಾ ಪ್ರಚಾರದಲ್ಲಿರಬೇಕು ಎಂಬ ಪ್ರಚಾರ ಪ್ರಿಯ ರೇಣುಕಾಚಾರ್ಯ ಸದಾ ಡಬಲ್ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತಾರೆ. ಅವರ ಸರ್ಕಾರ ಇದ್ದಾಗ ಒಂದು ರೀತಿ, ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ರೀತಿ ಬಣ್ಣ ಬದಲಾಯಿಸುತ್ತಾರೆ ಎಂದು ಜನ ಮಾತನಾಡುತ್ತಿದ್ದಾರೆ. ಏನ್ರಿ ನಾನು ಕೇಳಿದ್ರೆ ನಿಲ್ಸ್ತೀವಂತಂದ್ರಿ. ಇಲ್ಲಿ ತಾಲೂಕು ಸರ್ವೆಗೆ ಸರ್ವೆ ಮಾಡಕ್ ಹೇಳಿದ್ರಿ. ಸರ್ಕಾರಿ ಭೂಮಿ ಯಾವ ಮಂದಿ ಮಾರಾಟ ಮಾಡೋರು? ಇಲ್ಲಿ ಬಡಪಾಪಿ ರೈತ ಅರ್ಧ ಎಕರೆ ಹೊಡ್ಕಂತಾರೆ. ಹೊಟ್ಟೆ ಮೇಲೆ ಹಿಡಿದು ಪ್ರೈವೇಟ್ ಕಂಪ್ನಿ ದುಡ್ಡು ಕೊಡಿಸ್ಕೊಂಡು ಎಲ್ಲ ವ್ಯವಹಾರ ಮಾಡ್ತೀರಿ ಎಲ್ಲ ಸೇರ್ಕೊಂಡು.
ನಾನು ಒಳ್ಳೆ ಮಾತಾಗಿ ಹೇಳ್ತೀನಿ, ಏನಾದ್ರು ಸೋಲಾರ್ ಹಾಕಿ ಬೆಂಕಿ ಹಚ್ಚಿಬಿಡ್ತೀನಿ ನಾನು. ಇಲ್ಲೇ ರೈತ ಇದ್ದಾರೆ. ಒಟ್ಟಾರೆ ಸರ್ಕಾರಿ ಜಾಗದಲ್ಲಿ ಯಾವುದಾದರೂ ಪ್ರಾಜೆಕ್ಟ್ ಮಾಡಬಹುದು ಎಂದು ಸರ್ಕಾರದ ಗಮನ ಸೆಳೆದಿದ್ದೆ ಎಂಪಿ ರೇಣುಕಾಚಾರ್ಯ. ಅಂದು ಅವರ ಪ್ರಸ್ತಾವನೆಗೆ ಬಿಜೆಪಿ ಸರ್ಕಾರ ಸ್ಪಂದಿಸಿಲ್ಲ. ಇಂದು ಕಾಂಗ್ರೆಸ್ ಸರ್ಕಾರ ಅದೇ ಜಾಗದಲ್ಲಿ ಸೋಲಾರ್ ಪಾರ್ಕ್ ಮಾಡಲು ಮುಂದಾಗಿದೆ ಎನ್ನುತ್ತಾರೆ ಪ್ರಜ್ಞಾವಂತರು. ಅಭಿವೃದ್ಧಿಯ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಆಗದಿರಲಿ ಎಂಬುದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದಿವ್ಯಾ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.